ನಾವು ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಮನೆಯ ಹೆಬ್ಬಾಗಿಲು ಅಂದರೆ ನೀವು ಎಂಟ್ರೆನ್ಸ್ ಬರ್ತಕ್ಕಂಥ ಹೆಬ್ಬಾಗಿಲ ಎದುರಿಗೆ ಕಾಲನ್ನ ಇಟ್ಕೊಂಡು ಕೂತ್ಕೊಳ್ಳೋದು, ಅಲ್ಲಿ ಏನಾದರೂ ಪದಾರ್ಥಗಳನ್ನು ಹಾಕಿ ಮಾಡ್ತಕ್ಕಂಥ ಕೆಲಸಗಳು, ಸಂಧ್ಯಾ ಸಮಯದಲ್ಲಿ ಕೆಲಸಗಳನ್ನು ಮಾಡಬೇಡಿ. ಖಂಡಿತವಾಗಿ ಯಾರು ಈ ಥರದ ರೂಢಿಯಲ್ಲಿ ಇಟ್ಕೊಂಡಿರ್ತೀರೋ, ಎದುರಿಗೆ ಕಾಲ ಕೂತ್ಕೊಳ್ಳೋದು, ತಲೆ ಬಾಚ್ಕೊಳ್ತಕ್ಕಂಥ ಕೆಲಸ, ಮನೆ ಹೆಬ್ಬಾಗಿಲ ಈ ಒಳಗಡೆ, ಖಂಡಿತವಾಗಿ ನಿಮಗೆ ಅದು ಲಕ್ಷ್ಮಿಗೆ ಒಂದು ಅವಮಾನ ಮಾಡ್ತಕ್ಕಂಥ ರೀತಿ. ಯಾಕೆಂದರೆ ಗೋಧೂಳಿ ಲಗ್ನ ಅಂತ ಕರೆದ್ವಿ. ಇಲ್ಲಿ ಲಕ್ಷ್ಮಿಯ ಆಗಮನದ ಸಾಂಕೇತಿಕ ಸಮಯವಾಗಿರೋದ್ರಿಂದ, ರುದ್ರಕಾಲ ಆಗಿರೋದ್ರಿಂದ ಖಂಡಿತವಾಗಿ ಈ ಥರದ ಆಕ್ಟಿವಿಟೀಸ್ನ ಕಡಿಮೆ ಮಾಡಿ. ಹಾಗೆ ತಾವು ಒಬ್ಬೊಬ್ಬರು ಮನೆಯಲ್ಲಿ ಜಾಗ ಇರೋದಿಲ್ಲ, ಆ ಬಾಗಿಲಿಗೆ ಕಾಲಾಕಿ ಎದುರುಗಡೆ ಕಾಲಾಕಿ ಮಲ್ಕೊಳ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಅಟ್ಲೀಸ್ಟ್ ಜಾಗ ಇಲ್ಲ ಅಂದ ಪಕ್ಷದಲ್ಲಿ ಆ ಕಾಲನ್ನು ಬೇರೆ ಕಡೆ ಅಂದರೆ ದಿಕ್ಕನ್ನು ಬದಲಾಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಮೇನ್ ಡೋರ್ಗೆ ಎದುರಾಗಿ ಕಾಲು ನೀಡೋದು ಅಥವಾ ಅನ್ಯಾಚುರಲ್ ಆ್ಯಕ್ಟಿವಿಟೀಸ್ನ ಮಾಡೋದನ್ನು ತಪ್ಪಿಸಿ. ಖಂಡಿತವಾಗಿ ಇದರಿಂದ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥಿರುತ್ತೆ. ಲಕ್ಷ್ಮಿಯ ಆಗಮನದ ಕೊರತೆ ಇರ್ತಕ್ಕಂಥದ್ದು ತೋರಿಸುತ್ತೆ. ಇದರದ ಆ್ಯಕ್ಟಿವಿಟೀಸ್ನ ಕಡಿಮೆ ಮಾಡ್ಕೊಳ್ಳಿ, ಶುಭ ಆಗ್ತಕ್ಕಂಥದ್ದು ಇರುತ್ತೆ.